ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಿಜವಾಗ್ಲೂ ಟ್ರಿಮೆಂಡಸ್ ಆ್ಯಂಡ್ ಅವರು ನೋಡ್ತಾ ಇದ್ರೇ ನಮಗೆ ನಿಜವಾಗ್ಲೂ ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ಚಿಲ್ಲಿ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು, ಕಿರ್ಚಬೇಕು ಅನಿಸ್ತಾನೇ ಇರುತ್ತೆ. ಯಾಕೆ ಪಾಪ್ಕಾರ್ನು ಅಷ್ಟು ಚೆನ್ನಾಗಿಲ್ಲ, ಆದರೆ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸರಿ, ಸುಮಾರು 2.5 ವರ್ಷ ಆದಮೇಲೆ ನಿಮ್ಮೆಲ್ಲರ ನೆಚ್ಚಿನ ಅಭಿನಯ ಚಕ್ರವರ್ತಿ ಈಸ್ ಬ್ಯಾಕ್ ವಿತ್ ಅ ಮ್ಯಾಕ್ಸಿಮಮ್ ಆಫ್ ಮ್ಯಾಕ್ಸ್. ಸೊ ನಾನಂತೂ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಸಿನಿಮಾನ ದೇವರಾಣೆ ತೋರಿಸಲ್ಲ, ನೀವೇ ಹೋಗಿ ನೋಡಬೇಕು. ಆದರೆ ನನ್ನ ಒಪಿನಿಯನ್ ಏನಿದೆ ಸಿನಿಮಾ ಮೇಲೆ, ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ನಿಮ್ಮೊಟ್ಟಿಗೆ ಅದನ್ನೆಲ್ಲದೂ ಶೇರ್ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಗೋ ಟು ಮ್ಯಾಕ್ಸ್. ತುಂಬ ದಿನ ಆಗಿತ್ತು ಅಭಿನಯ ಚಕ್ರವರ್ತಿಯ ಅಭಿನಯ ನೋಡಿ. ಸುದೀಪ್ ಸರ್, ನಾನು ನಿಜವಾಗ್ಲೂ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ ಇದು. ನಾನು ನಿಜವಾಗ್ಲೂ ಹೇಳಿದೆ, ದ ವೇ ಹಿ ಹ್ಯಾಸ್ ಕ್ಯಾರಿಡ್ ಹಿಮ್ಸೆಲ್ಫ್ ಇನ್ಸೈಡ್ ದ ಸಿನಿಮಾ, ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್, ಎಕ್ಸ್ಟ್ರಾರ್ಡ್ನರಿ. ನಿಜವಾಗೂ ಆ ಸುದೀಪ್ ಸರ್ ಸ್ವ್ಯಾಗ್ ಇದೆಯಲ್ಲ. ಸಿನಿಮಾ ಒಂದು ಸ್ಟೋರಿ ಲೈನ್ ಅನ್ನೋಕ್ಕೆ ಒಂದು ನಾರ್ಮಲ್ ರೊಟೀನ್ ಸ್ಟೋರಿ ಲೈನ್, ಒಂದು ರಾತ್ರಿ ನಡೆಯುವಂಥ ಒಂದು ಕಥೆ ಇದು ಮ್ಯಾಕ್ಸ್ ಅನ್ನೋದು. ಬಟ್ ಒಂದು ರಾತ್ರಿಲಿ ಕೆಲವೊಂದು ಸತಿ ನಮಗೆ ಗೊತ್ತಿಲ್ದಿರೋ ಒಂದು ಯುದ್ಧ ಶುರುವಾದಾಗ ಆ ಯುದ್ಧನ ಬರೀ ಶಕ್ತಿಯಿಂದಲ್ಲ ಯುಕ್ತಿಯಿಂದನೂ ಗೆಲ್ಲಬೇಕಾಗುತ್ತೆ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಸಿನಿಮಾ. ಮೋರ್ ದೆನ್ ಎವ್ರಿಥಿಂಗ್ ಆ್ಯಕ್ಷನ್ ಪ್ಯಾಕ್ಡ್ ಮಾಸ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಬಿ ಜಿ ಎಮ್ ಎಕ್ಸ್ಟ್ರಾರ್ಡ್ನರಿ ಆಗಿದೆ. ಬಟ್ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ನಿಮ್ಮ ಹೃದಯ ಕದಿಯುವಂಥ ಭಾಗ ಯಾವುದು ಗೊತ್ತಾ? ಆ ಸುದೀಪ್ ಸರ್ ಬೇಸ್ ವಾಯ್ಸ್, ಆ ಸ್ವ್ಯಾಗ್ ಆ್ಯಕ್ಟಿಂಗು, ಆಮೇಲೆ ದ ವೇ ಕೆಲವೊಂದು ಸೀನ್ಸನ್ನ ಅವರು ಒಂದು ಕ್ಯಾರಿ ಮಾಡ್ತಾರಲ್ಲ, ಒಂದು ಫೀಲ್ನ ಕ್ಯಾರಿ ಮಾಡ್ತಾರಲ್ಲ, ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಮ್ಯಾಕ್ಸ್, ದಟ್ ಈಸ್ ಎಕ್ಸ್ಟ್ರಾರ್ಡ್ನರಿ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಪಾರ್ಟ್ ಯಾವುದು ಸಿನಿಮಾಲಿ ಅಂತ ಕೇಳಿದ್ರೆ, ಆ ಜಾತ್ರೆ ಸೀನ್ ಇದೆ ಗುರು. ಆ ಜಾತ್ರೆ ಸೀನ್ ನೋಡೋಕೆ ನೀವು ಸಿನಿಮಾಗೆ ಹೋಗಬೇಕು. ಯಾಕೆ ಅಂತಂದರೆ ಆ ಒಂದು ಸೆಟಪ್ ಆಗಿರ್ಬೋದು, ಆ್ಯಂಡ್ ಸುದೀಪ್ ಸರ್ ಮೇಲೆ ಆ ಒಂದು ಬ್ಲಡ್ಡು ಮತ್ತು ಇದು ಹಾಕ್ಕೊಂಡು ದ ವೇ ಹಿ ವಾಕ್ಸ್ ಇನ್ ಅಲ್ಲ, ಆ ಫೈಟ್ ಸೀಕ್ವೆನ್ಸಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ ನಿಜವಾಗ್ಲೂ ಟ್ರಿಮೆಂಡಸ್ ಆ್ಯಂಡ್ ಅವರು ನೋಡ್ತಾ ಇದ್ರೇ ನಮಗೆ ನಿಜವಾಗ್ಲೂ ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ಚಿಲ್ಲಿ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು, ಕಿರ್ಚಬೇಕು ಅನಿಸ್ತಾನೇ ಇರುತ್ತೆ. ಯಾಕೆ ಅಂತಂದರೆ ದ ವೇ ಸುದೀಪ್ ಸರ್ ಹಸ್ ಕ್ಯಾರಿಡ್ ದಟ್ ಸೀನ್ ಅಲ್ಲ, ಪೀಕ್ಸ್ಗೆ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಪೀಕ್ಸ್ಗೆ ಡೈರೆಕ್ಟ್ರ್ ಒಂದು ಬರ್ದಿರ್ಬೋದು ಅಲ್ಲಿ, ಹಿಂಗೆ ಆಗಬೇಕು, ಹಿಂಗೆ ಬರಬೇಕು ಅಂತ. ಅವ್ರ ವಿಷನ್ನೇ ಮೀರಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಆ ಸೀನಲ್ಲಿ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು. ವಾಹ್ ಡೈಲಾಗ್ಸ್ ಬರ್ದಿರೋದು ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ಸ್. ಆದರೆ ಅದನ್ನು ಡೆಲಿವರಿ ಮಾಡಿರ್ತಕ್ಕಂಥ ಬಾದ್ಶಾ ಬಾ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಒಂದು ಯುನೀಕ್ ಸ್ಟೈಲ್ ಆಫ್ ಡೈಲಾಗ್ ಡೆಲಿವರಿ ಇರುತ್ತೆ. ದೇರ್ ಕಿಚ್ಚ ಸುದೀಪ್ ಸರ್, ಯು ಟಾಪ್ ದ ರ್ಯಾಂಕ್. ಆ್ಯಂಡ್ ಅವ್ರವ್ರದ್ದೇ ಆದಂಥ ಸ್ಟೈಲ್. ಯಾರನ್ನು ಓಕೆ ಇವರೇ ಫಸ್ಟು, ಇವರೇ ಸೆಕೆಂಡು, ಇವ್ರು ಗ್ರೇಟು, ನೋ ಅವ್ರ ಸ್ವ್ಯಾಗಲ್ಲಿ ಅವ್ರವ್ರ ವೇಯಲ್ಲಿ ದೇ ಆರ್ ವೆರಿ ಮಚ್ ಡಿಫ್ರೆಂಟ್ ಆ್ಯಂಡ್ ಐ ರೆಸ್ಪೆಕ್ಟ್ ದಟ್ ಆ್ಯಂಡ್ ಐ ಲವ್ ದಟ್. ಯಾಕಂದರೆ ಒಬ್ಬರು ಅನ್ನೋ ಥರ ಇದ್ರೇ. ಬಟ್ ಸುದೀಪ್ ಸರ್ ವಿಷಯಕ್ಕೆ ಬಂದಾಗ ಅವ್ರಿಗೆ ಸುಮ್ಮನೆ ಆ ಟೈಟಲ್ ಬಂದಿಲ್ಲ ಅಭಿನಯ ಚಕ್ರವರ್ತಿ ಅಂತ. ಆ್ಯಂಡ್ ನೀವು ಅನ್ಕೊಂಬೋದು ಏನು ಇದು ಮ್ಯಾಕ್ಸ್ ಬಗ್ಗೆ ಹೇಳ್ತಿಲ್ಲ, ಬರೀ ಸುದೀಪ್ ಸರ್ ಬಗ್ಗೆ ಹೇಳ್ತಾರೆ. ಮ್ಯಾಕ್ಸ್ ಇಸ್ ಇಟ್ ಸೆಲ್ಫ್ ಸುದೀಪ್ ಸರ್ ಮ್ಯಾಕ್ಸಿಮಮ್. ಅದಕ್ಕೆ ಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕು. ಆ್ಯಂಡ್ ಎಲ್ಲರೂ ಇದರಲ್ಲಿ ಉಗ್ರ ಮಂಜು ಸರ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್, ಈಸ್ ಡನ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ಎಲ್ಲರೂ ಅಷ್ಟೇ. ಸೊ ಕೆಲವೊಂದು ಪಾತ್ರಧಾರಿಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸುನೀಲ್ ಸರ್, ಅವರು ತೆಲುಗು ಇಂಡಸ್ಟ್ರಿಗೆಲ್ಲ ಬಂದ್ರೂ ಎ ಸ್ಕೋಪ್ಡ್ ಅಪ್ ವೆರಿ ವೆಲ್. ಆ್ಯಂಡ್ ಅವ್ರವ್ರು ಕೊಟ್ಟಿರ್ತಕ್ಕಂಥ ಪಾತ್ರನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಹೀರೋ ಮದರ್ ಕೂಡ ತುಂಬ ಡೇರಿಂಗ್ ಆ್ಯಂಡ್ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡ್ನರಿ. ಆ್ಯಂಡ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನರ್. ಸೊ ನಮ್ಮನ್ನು ಥಿಯೇಟ್ರಲ್ಲಿ ಕೂಡಿಸಿರುತ್ತೆ, ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಕೆಲವೊಂದು ಡೈಲಾಗ್ಸ್ ನಗು ಬರೆಸುತ್ತೆ, ಕೆಲವೊಂದು ಡೈಲಾಗ್ಸ್ ಗೂಸ್ ಬಂಪ್ಸ್ ಬರೆಸುತ್ತೆ. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂತಂದರೆ ಓಕೆ, ಒನ್ ಟೈಮ್ ವಾಚ್ ಸಿನಿಮಾ. ಆ್ಯಂಡ್ ಥಿಯೇಟ್ರಿಗೆ ಯಾಕೆ ಗುರು ಹೋಗ್ಬೇಕು, ಯಾಕೆ ಹೋಗ್ಬೇಕು ಥಿಯೇಟ್ರಿಗೆ ನಾನು ಅಂತ ನೀವೇನಾದರೂ ನನ್ನನ್ನು ಕೇಳಿದ್ರೆ, ದೇರ್ ಇಸ್ ಓನ್ಲಿ ಒನ್ ಆನ್ಸರ್. ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ರೀಸನ್ಸ್ ಸುದೀಪ್ ಸರ್ ಅವ್ರ ಆ್ಯಕ್ಟಿಂಗು, ಆ ಸ್ವ್ಯಾಗನ್ ನೋಡೋಕ್ಕೆ. ಆ್ಯಂಡ್ ಅನದರ್ ರೀಸನ್ ನಮ್ಮ ಕನ್ನಡ ಸಿನಿಮಾ. ಮೂರನೇ ರೀಸನ್ ಏನು ಅಂತಂತಂದರೆ ಗುರು, ಎಂಟರ್ಟೈನ್ಮೆಂಟ್. ಲೆಟ್ಸ್ ಎಂಡ್ ದಿಸ್ 2024 ವಿತ್ ಅ ಮ್ಯಾಕ್ಸಿಮಮ್ ಆಫ್ ಮ್ಯಾಕ್ಸ್. ಸಖತ್ತಾಗಿದೆ ಸಿನಿಮಾ, ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವೆಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅಭಿನಯಿಸಿರುವ ಮ್ಯಾಕ್ಸ್ ಸಿನಿಮಾನ ನೋಡಿಕೊಂಡು, ಸೊ ಎಲ್ಲರೂ
ಖುಷಿ ಪಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಸೊ ಅದುವರೆಗೂ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಖುಷಿಯಾಗಿರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.